My heart goes la-di-da, da-di-da, la-di-da, da-di-da, la-di-da. ಆಹಾ ಏನು ಹೇಳ್ತಿದ್ದಾರೆ ಇವರಲ್ಲಿ. ವಾವ್, ಕೇಕ್ ಇನ್ ಅಂಡರ್ 10 minutes ಆ್ಯಂಡ್ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಅವ್ರ ದೇಶದಲ್ಲಿ ಈ ಥರ ಎಲ್ಲ ಆಗೋದಿಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ರ ಫ್ರೆಂಡ್ಸ್ಗೆಲ್ಲ ಪ್ರಚಾರ ಕೊಡ್ತಿದ್ದಾರೆ ಖುಷಿಯಾಗಿ. ಓಕೆ, ಒಳ್ಳೆಯದು, ಇಂಪ್ರೆಸ್ಸಿವ್, ಒಳ್ಳೆ ಏನಪ್ಪ ಫೆಸಿಲಿಟಿ ಇದೆ ನಮ್ಮಲ್ಲಿ. ಬಟ್ ನಾವು ಎಂಥ ಸಮಯದಲ್ಲಿ ಬದುಕ್ತಿದ್ದೀವಿ. ಹೊಟ್ಟೆ ಹಸುಗಿಂತ ಮುಂಚೆನೇ ನಮಗೆ ಕ್ರೇವಿಂಗ್ಸ್, ಬಾಯಲ್ಲಿ ನೀರು ಶುರುವಾಗಿ ಏನೋ ನೋಡಿ, ಏನೋ ಆಸೆಯಾಗಿ, ಏನೋ ಖುಷಿಗೋ ಬೇಜಾರಿಗೋ ತಿಂತಾ ಇರ್ತೀವಿ ನಾವು. ಇದು ಏನು ಬೇಕು ಅನ್ನೋದಕ್ಕಿಂತ ಈಗ ಏನು ಸಿಗುತ್ತೆ ಅದನ್ನು ಸುಮ್ಮನೆ ತರೋದು ತಿನ್ನೋದು. ಸೊ ನಮಗೇನು ಆ ಡೋಪಮೈನ್ ಹಿಟ್ ಬೇಕು ನಮಗೆ. ಕ್ವಿಕ್, ಅಡಿಕ್ಟಿವ್ ಆ್ಯಂಡ್ ನಾನ್ ನರಿಷಿಂಗ್, ಅಂದರೆ ಪೌಷ್ಟಿಕಾಂಶನೇ ಇಲ್ಲ, ಸುಮ್ಮನೆ ಏನೋ ಬರಬೇಕು ತಿನ್ನಬೇಕು ಆಸೆ. ಈಗ ನಾವೇನು ಮಾಡ್ತೀವೋ ಅದನ್ನು ನೋಡ್ತಾ ಇದ್ದಾರಲ್ವ ನಮ್ಮ ಮಕ್ಕಳು. ಸೊ ಎಷ್ಟು ಸುಲಭವಾಗಿ ನಾವು ನಮ್ಮ ಕ್ರೇವಿಂಗ್ ಮೊರೆ ಹೋಗ್ತಿದ್ದೀವಿ. ಈಗ ಬೇಕೋ ಬೇಡವೋ ಅದಲ್ಲ, ಈಗ ಆಸೆ ಆಯಿತು, ಆಸೆಗೆ ಆಯಿತಾ, ಹೊಟ್ಟೆ ಹಸುವಾಗಲ್ಲ ಆಸೆಗೆ ತಿಂತಾ ಇದ್ದೀವಿ. ಮತ್ತು ಇದನ್ನೇ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಟ್ರೆ ಅವ್ರಿಗೆ ಹೆಂಗೆ ನೀವು ಹೇಳ್ತೀರಾ ಹೆಲ್ದಿ ತಿನ್ನು, ಅದು ತಿನ್ನಬಾರ್ದು, ಯಾವಾಗ ನೋಡಿದ್ರು ಜಂಕ್ ತಿಂತೀಯಾ, ಚಿಪ್ಸ್ ತಿಂತೀಯಾ ಅಂತ ಹೇಳೋಕ್ಕಾಗುತ್ತೆ. ನೀವು ದಿನ ಮೊಬೈಲ್ ನೋಡೋದು, ಮಕ್ಕಳಿಗೆ ಟಿ ವಿ ನೋಡಬೇಡ ಅನ್ನೋದು. ಸೊ ಈ ಪ್ಯಾಟ್ರನ್ನ ಮಕ್ಕಳು ನೋಡ್ತಾ ಇದ್ದಾರೆ. ಇದನ್ನು ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಂತ ಹೇಳ್ತಾರೆ. ಸೊ ಆ ಸಮಯದಲ್ಲಿ ಬದುಕೋ ಅಂಥದ್ದು, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಮೊಮೆಂಟರಿಲಿ ಪ್ಲೆಷರ್, ಆಯಿತಾ. ಸೊ ಈಗ ನಾವು ಕೇಳಬೇಕಾಗಿರೋದು ಎಷ್ಟು ಬೇಗ ನಮಗೆ ಕೇಕ್ ಬರುತ್ತೆ ಅಂತಲ್ಲ, ಈಗ ನಾವು ಇದನ್ನು ತಂದು ತಿಂದು ನಮ್ಮ ಮಕ್ಕಳಿಗೆ ಏನು ಹೇಳ್ತಿದ್ವಿ, ಏನಾದರೂ ಆಸೆ ಆದಾಗ ಪಾಸ್, ನಿಲ್ಲಿ, ಯೋಚನೆ ಮಾಡಿ, ಇದು ನನಗೆ ಬೇಕಾ ಬೇಡವಾ. ಡೋಂಟ್ ಜಸ್ಟ್ ಗಿವ್ ಇನ್, ಆಯಿತಾ. ಪ್ರತಿಯೊಂದು ಆರ್ಡರು, ಪ್ರತಿಯೊಂದು ಕ್ರೇವಿಂಗ್ನ ನಾವು ಹೇಗೆ ಟ್ರೀಟ್ ಮಾಡ್ತಿದ್ದೀವಿ, ಏನು ನಡೀತಿದೆ ಅನ್ನೋದನ್ನು ನಮ್ಮ ಮಕ್ಕಳು ನೋಡ್ತಿದ್ದಾರೆ. ಮತ್ತೊಂದು ವಿಷಯ ಮಾತಾಡೋದಾದರೆ, ಈಗ KK ಕ್ರಿಯೇಟ್, ಫುಡ್ ಫಾರ್ಮರ್ ಅನ್ನೋ ಇನ್ಫ್ಲೂಯೆನ್ಸರ್ಸ್ ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದಾರೆ ಎಷ್ಟು ಕಷ್ಟ ಈ ಕ್ವಿಕ್ ಡೆಲಿವರಿ ವರ್ಕರ್ಸ್ಗೆ. 10 ನಿಮಿಷದೊಳಗೆ ನಿಮ್ಗೆ ಆ ಐಟಮ್ ತಲುಪಿಸ್ಬೇಕು ಅಂದರೆ ಅವ್ರು ಹೆಂಗೆಲ್ಲ ಗಾಡಿ ಓಡಿಸ್ಕೊಂಡು ಜೀವ ಕೈಯಲ್ಲಿ ಒತ್ತೆ ಇಟ್ಕೊಂಡು ಬರಬೇಕು ಅವರು. ಮತ್ತು ಕ್ವಿಕ್ ಕಾಮರ್ಸ್ನ ಈ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ, ಝೆಪ್ಟೋ, ಝೊಮ್ಯಾಟೊ ಅಂಥದ್ದೆಲ್ಲ ಹೆಂಗೆ ಯೂಸ್ ಮಾಡಬೇಕು ಹಂಗೆ ಯೂಸ್ ಮಾಡೋಣ. ಸುಮ್ಮನೆ ಅನಾವಶ್ಯಕ ಬೇಡಿಕೆಗಳಿಗಲ್ಲ, ಬೇಕಾಗಿರೋ ಅಂತಹ ವಸ್ತುಗಳಿಗೆ. ಏನಂತೀರಾ?